ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. 2 ಅವಧಿಯ ಸುದೀರ್ಘ ಅನಾರೋಗ್ಯದಿಂದ ಚೇತರಿಸಿಕೊಂಡ ಕುಮಾರರು ದೇಶದಾದ್ಯಂತ ತಮ್ಮ ಕಾರ್ಯಕ್ರಮಗಳನ್ನು ನೀಡತೊಡಗಿದರು. ಈಗ ಅವರಿಗೆ ಕಾರ್ಯಕ್ರಮಗಳ ಬರವಿರಲಿಲ್ಲ. ಆದರೂ ಅವರು ತಿಂಗಳಿಗೆ 1 ಅಥವಾ 2 ಕಾರ್ಯಕ್ರಮಗಳನ್ನು ಮಾತ್ರ ಒಪ್ಪಿಕೊಳ್ಳುತ್ತಿದ್ದರು. ಬಹಳ ಒತ್ತಾಯವಿದ್ದಾಗ 3ನೆಯ ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದ್ದರು. ನಿಧಾನವಾಗಿ ಅವರ ಆರೋಗ್ಯ ಸ್ಥಿರವಾಗತೊಡಗಿತ್ತು. ಆದರೂ ಚಳಿಗಾಲದ ಪ್ರದೇಶಗಳಿಗೆ ಹೋದಾಗ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದರು. ಇತ್ತ ಭಾನುಮತಿ ಕಂಸ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಕುಮಾರರ ಆ ಭಾರವನ್ನು ತಾವು ಹೊತ್ತುಕೊಂಡಿದ್ದರು. ದೇವಾಸದಲ್ಲಿ ತಮ್ಮದೇ ಆದ ಮನೆಯೊಂದನ್ನು ಕಟ್ಟಿಕೊಳ್ಳಬೇಕು ಎಂಬ ಕನಸು ಅವರದಾಗಿತ್ತು. ಭಾನುಮತಿಯ ಉದರದಲ್ಲಿ 2ನೆಯ ಸಂತಾನ ಚಿಗುರೊಡೆದಿತ್ತು. ಹೊಸ ಜೀವದ ಬರುವಿಕೆಗಾಗಿ ಅವರೆಲ್ಲ ತುಂಬು ಉತ್ಸುಕತೆಯಿಂದ ಕಾಯುತ್ತಿದ್ದರು. ಅಂಥ ಸಮಯದಲ್ಲಿಯೇ ಕುಮಾರರು ಮತ್ತೊಂದು ಆಘಾತಕ್ಕೆ ಒಳಗಾದರು. ಅದೇನು ಎಂಬ ಬಗ್ಗೆ ವಿವರಿಸುವುದಕ್ಕೆ ಎಂದಿನಂತೆ ನಮ್ಮೊಂದಿಗೆ ಲೇಖಕ ಶ್ರೀ ಶಿರೀಶ್ ಜೋಶಿಯವರಿದ್ದಾರೆ. ಬನ್ನಿ, ಕುಮಾರರ ಜೀವನದ ಮುಂದಿನ ಹಂತಕ್ಕೆ ಸ್ವರಯಾನ ಮಾಡೋಣ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಮ್ಮ ವಾಹಿನಿಗೆ ನಿಮ್ಮ ಬೆಂಬಲವಿರಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಯ ನೋಡುಗ ಬಳಗಕ್ಕೆ ಸ್ವಾಗತ ಸುಸ್ವಾಗತ. ನಾವು ಕುಮಾರ್ ಗಂಧರ್ವರ ಜೀವನದ ಸ್ವರಯಾನದಲ್ಲೇ ಪಯಣವನ್ನು ಮಾಡ್ತಾ ಇದ್ದೀವಿ. 1959ರಿಂದ ಹಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದಂಥ ಕುಮಾರ್ ಗಂಧರ್ವರು ಬಹಳ ಅದ್ಭುತವಾಗಿ ತಮ್ಮ ಅನಾರೋಗ್ಯದ ನಂತರದ ಜೀವನವನ್ನು ಕಟ್ಟಿಕೊಳ್ತಾರೆ. 2 ವರ್ಷಗಳ ತರುವಾಯ ಕುಮಾರರು ಮತ್ತೊಂದು ಆಘಾತಕ್ಕೆ ಒಳಗಾಗ್ತಾರೆ. ಈ ಆಘಾತ ಅವರನ್ನು ಬಹಳ ಜರ್ಜರಿತರನ್ನಾಗಿ ಮಾಡ್ತದೆ. ಏನದು ಅವರಿಗೆ ಒದಗಿದ ಆಘಾತ ಅಂತಂದರೆ 14 ಅಕ್ಟೋಬರ್ 1961ರಂದು ಅವರ ಪ್ರೀತಿಯ ಪತ್ನಿ ಭಾನುಮತಿ ಕಂಸ್ ನಿಧನರಾಗ್ತಾರೆ. ಅವರ 2ನೆಯ ಹೆರಿಗೆಯ ಸಂದರ್ಭದಲ್ಲಿ ಆ ತಾಯಿ ಇನ್ನಿಲ್ಲಾಗ್ತಾರೆ. 14 ವರ್ಷಗಳ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯಕ್ಕೆ ಆ ದಿನ ತೆರೆ ಬೀಳ್ತದೆ. ಇದು ಕುಮಾರ್ ಗಂಧರ್ವರ ಪಾಲಿಗೆ ತಡೆಯಲಾರದ ಆಘಾತ ಆಗ್ತದೆ. ಈ ಆಘಾತದಿಂದ ಅವರು ಬಹುಕಾಲ ಚೇತರಿಸಿಕೊಳ್ಳಲಿಲ್ಲ. ಈ ಆಘಾತ ಅವ್ರ ಮೇಲೆ ಎಷ್ಟು ಗಾಢವಾದ ಪರಿಣಾಮವನ್ನು ಉಂಟು ಮಾಡಿತ್ತಂದರೆ, ಆ ಭಾನುಮತಿ ಕಂಸ್ ತೀರ್ಕೊಂಡಾಗ ಅವರು ಅಳುವುದನ್ನು ಮರೆತುಬಿಟ್ರು. ಭಾನುಮತಿಯ ಅಂತ್ಯ ಸಂಸ್ಕಾರದ ವೇಳೆಗೆ ಆಕೆಯ ಉರಿಯುತ್ತಿರುವ ಚಿತೆಯನ್ನು ನೋಡಿ ತನ್ನ ಗೆಳೆಯ ಪಂಢರೀನಾಥ್ ಕೊಲ್ಲಾಪುರಿ ಅವರಿಗೆ ಕುಮಾರ್ ಗಂಧರ್ವರು ಹೇಳ್ತಾರೆ, ಏ ಪಂಢರಿ, ಅಲ್ಲಿ ನೋಡು, ಅಲ್ಲಿ ಉರಿತಿರತಕ್ಕಂಥದ್ದು ಭಾನುಮತಿ ಕಂಸ ಅಲ್ಲ, ನನ್ನ ಭಾವನೆಗಳೇ ಉರಿತಾ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಮಾತನ್ನು ಕೇಳಿ ಪಂಢರೀನಾಥ್ ಕೊಲ್ಲಾಪುರಿ ಅವರು ಕರಗಿ ನೀರಾಗ್ತಾರೆ. ಮನೆಗೆ ಬಂತು ಎಲ್ಲರನ್ನೂ ತಾವೇ ಸಂತೈಸ್ತಾರೆ. ಎಲ್ಲರಿಗೂ ಅವರೇ ಸಮಾಧಾನವನ್ನು ಹೇಳ್ತಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಅಣಿಗೊಳಿಸ್ತಾರೆ. ಅವರ ಈ ವರ್ತನೆ ಮೇಲು ನೋಟಕ್ಕೆ ಸಹಜ ಅಂತ ಅನಿಸಿದ್ರು ಕೂಡ ಅವರ ಒಳಗೆ ದುಃಖದ ಜ್ವಾಲಾಮುಖಿ ಕುದೀತಾ ಇತ್ತು. ಅದು ಯಾವಾಗ ಸ್ಫೋಟ ಆಗ್ತದೋ ಅಂಥೇಳಿ ಉಳಿದವರೆಲ್ಲ ಕಾಯ್ತಾ ಇದ್ರು. ಆ ಜ್ವಾಲಾಮುಖಿ ಸ್ಫೋಟ ಆಗಬೇಕು ಮತ್ತು ಕುಮಾರ್ ಗಂಧರ್ವರು ಅಳಬೇಕು ಅನ್ನುವಂಥ ಅಪೇಕ್ಷೆ ಅಲ್ಲಿರ್ತಕ್ಕಂಥ ಎಲ್ಲರದ್ದು ಆಗಿತ್ತು. ಇದಕ್ಕೆ ಕಾರಣವೂ ಇತ್ತು. ಯಾಕಂದರೆ ಕುಮಾರ್ ಗಂಧರ್ವರು ಅಳದೇ ಹೋದರೆ, ತಮ್ಮ ದುಃಖವನ್ನು ಹೊರಗೆ ಹಾಕಿಕೊಳ್ಳದೆ ಹೋದರೆ ಅವರಿಗೆ ಮತ್ತೊಮ್ಮೆ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಎಲ್ಲರೂ ಕುಮಾರ್ ಗಂಧರ್ವರ ಬಗ್ಗೆ ಬಹಳ ಚಿಂತೆಯನ್ನು ಮಾಡ್ತಾಯಿದ್ರು. 3ನೇ ದಿನ
ಅಸ್ಥಿ ಸಂಚಯನ ಮಾಡುವಂತಹ ಕಾರ್ಯಕ್ರಮ. ಕುಮಾರ ಗಂಧರ್ವರು ಅಸ್ಥಿ ಸಂಚಯನವನ್ನು ಮಾಡಿಕೊಂಡು ಕ್ಷಿಪ್ರಾ ನದಿ ದಂಡಿಗೆ ಹೋಗ್ತಾರೆ. ಅಲ್ಲಿ ಭಾನುಮತಿ ಕಂಸರ ಅಸ್ಥಿ ವಿಸರ್ಜನೆಯನ್ನು ನೆರವೇರಿಸ್ತಾರೆ. ಭಾನುಮತಿ ಕಂಸರ ದೇಹದ ಬೂದಿ ನೀರಿನೊಳಗೆ ಕರಿಗೆ ಹೋಗೋದನ್ನು ನೋಡ್ತಾ ನೋಡ್ತಾ ಮೈ ಮರೆತು ನಿಂತು ಬಿಡ್ತಾರೆ. ತಮ್ಮ ಭಾವನೆಗಳೇ ನೀರಿನೊಳಗೆ ಕರಿಗೆ ಹೋಗ್ತಾವೇನೋ ಅನ್ನುವಂಥ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಸನ್ನಿವೇಶ ಅದು. ಅವರ ಜೊತೆಗಿದ್ದವರು ಏನೂ ಮಾತನಾಡಲಾರ್ದ ಸುಮ್ಮನಾಗ್ತಾರೆ. ಕ್ಷಿಪ್ರಾ ನದಿಯೊಳಗೆ ಭಾನುಮತಿ ದೇಹದ ಬೂದಿಯನ್ನು ವಿಸರ್ಜನೆ ಮಾಡುವಾಗ ಆಗಲೂ ಕುಮಾರ ಗಂಧರ್ವರು ಅಳಲಿಲ್ಲ. ಅದು ನೀರಿನಲ್ಲಿ ಕರಗಿ ಹೋಗೋದನ್ನು ಮೈಮರೆತು ನೋಡ್ತಾ ನಿಂತುಬಿಟ್ರು. ಆ ಕ್ಷಣ ಅವರಿಗೆ ಮನುಷ್ಯನ ಜೀವನದ ನಶ್ವರತೆಯ ಅರಿವಾಗಿರಲಿಕ್ಕೆ ಸಾಕು. ಹಾಗೇ ಮೈಮರೆತು ನಿಂತು ನೋಡ್ತಾ ಇರುವಂಥ ಕುಮಾರ ಗಂಧರ್ವರನ್ನು ಪಂಡರಿನಾಥ್ ಕೊಲ್ಹಾಪುರಿ ಎಚ್ಚರಿಸ್ತಾರೆ. ಆಗ ಕುಮಾರ ಗಂಧರ್ವರು ಪಂಡರಿನಾಥ್ ಕೊಲ್ಹಾಪುರಿ ಅವ್ರಿಗೆ ಹೇಳ್ತಾರೆ, ನೋಡು ಪಂಡ್ರಿ, ಭಾನುಮತಿಗೆ ಮಾವಿನ ಹಣ್ಣು ಅಂದರೆ ಭಾಳ ಪ್ರೀತಿ. ಅದಕ್ಕೆ ಆಕೆಯ ಅಸ್ಥಿಯನ್ನು ವಿಸರ್ಜನೆ ಮಾಡ್ತಕ್ಕಂಥ ಈ ಸಂದರ್ಭದೊಳಗೆ ಮಾವಿನ ಹಣ್ಣಿನ ಕುರಿತಾಗಿರ್ತಕ್ಕಂಥ ಒಂದು ಬಂದಿಷನ್ನು ನಾನು ಹಾಡಿ ನನ್ನ ಸ್ವರಾಂಜಲಿಯನ್ನು ಆಕೆಗೆ ಅರ್ಪಣೆ ಮಾಡ್ತೀನಿ ಅಂಥೇಳಿ ಭಾಗ್ಯಶ್ರೀ ರಾಗದೊಳಗಿರುವಂಥ ಫೇರ ಆಯಿ ಮೌರ ಅಂಬುವ ಅನ್ನುವಂಥ ಬಂದಿಷನ್ನು ಹಾಡಿ ಭಾನುಮತಿ ಕಂಸಗೆ ಸ್ವರಾಂಜಲಿಯನ್ನು ಅರ್ಪಿಸ್ತಾರೆ. ಎಲ್ಲರೂ ಕುಮಾರ ಗಂಧರ್ವರು ಅಳಬೇಕು ಅಂತ ಬಯಸ್ತಾ ಇದ್ದರು. ಆದರೆ ಕುಮಾರ ಗಂಧರ್ವರು ಆಘಾತಕ್ಕೆ ಒಳಗಾಗಿ ಅಳೋದನ್ನು ಮರೆತು ಬಿಟ್ಟಿದ್ರು. ಅವರು ಅಳೋದು ಕುಮಾರ ಗಂಧರ್ವರ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಸಂಗತಿಯಾಗಿತ್ತು. ಕೆಲವು ದಿನಗಳು ಕಳೆದು ಕುಮಾರ ಗಂಧರ್ವರಿಗೆ ಮೊದಲೇ ಮುಂಬೈಯೊಳಗೆ ಕೆಲವು ಕಾರ್ಯಕ್ರಮಗಳು ನಿಗದಿಯಾಗಿದ್ದು, ಈ ಕಾರ್ಯಕ್ರಮಗಳಿಗೆ ಹೋಗಬೇಕೋ ಬೇಡೋ ಅನ್ನುವಂಥ ಗೊಂದಲದೊಳಗೆ ಕುಮಾರ ಗಂಧರ್ವರಿದ್ದರು. ಒಮ್ಮೆ ಬೇಡ ಅನ್ನಿಸ್ತಾ ಇತ್ತು, ಇನ್ನೊಮ್ಮೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಅವರ ಗೆಳೆಯರು ಈ ಕಾರ್ಯಕ್ರಮವನ್ನು ರದ್ದು ಮಾಡೋದು ಬರೋಬ್ಬರಿ ಅಲ್ಲ ಅಂತ ಹೇಳಿದರು ಅವ್ರಿಗೆ. ಹಾಗಾಗಿ ಕುಮಾರ ಗಂಧರ್ವರು ದೇವಾಸದಿಂದ ಮುಂಬೈಗೆ ಪ್ರಯಾಣ ಮಾಡಲಿಕ್ಕೆ ಸಿದ್ಧರಾದರು. ಅವರ ಜೋಡಿ ಗೆಳೆಯ ಮತ್ತು ಶಿಷ್ಯ ಪಂಡರಿನಾಥ್ ಕೊಲ್ಹಾಪುರಿ ಅವರಿದ್ದರು. ಆವಾಗ ದೇವಾಸದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಮೀಟರ್ ಗೇಜ್ ರೈಲ್ವೆ ಒಳಗೆ ಖಾಂಡವಾ ನಿಲ್ದಾಣ ತನಕ ಬರಬೇಕು. ಅಲ್ಲಿ ಇಳಿದು ಇನ್ನೊಂದು ರೈಲು ಹತ್ತಿ ಮುಂಬೈಗೆ ಬರಬೇಕು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು. ಕುಮಾರ ಗಂಧರ್ವರು ಮತ್ತು ಪಂಡರಿನಾಥ್ ಕೊಲ್ಹಾಪುರಿ ಖಾಂಡವಾ ರೈಲು ನಿಲ್ದಾಣಕ್ಕೆ ಬಂದರು. ಮುಂಬೈಗೆ ಹೋಗ್ತಕ್ಕಂಥ ರೈಲು ಬರಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇತ್ತು. ಇಬ್ಬರು ನಿರೀಕ್ಷಕರ ಕೊಠಡಿಯೊಳಗೆ ಹೋಗಿ ಕೂತರು. ಸ್ವಲ್ಪ ಹೊತ್ತಾಗಿರಬೇಕು, ಕುಮಾರ ಗಂಧರ್ವರು ತಮ್ಮ ಜೇಬಿನೊಳಗಿಂದ ಕರವಸ್ತ್ರವನ್ನು ತೆಗೆದಾಗಿ ಮುಖಕ್ಕೆ ಅಡ್ಡ ಹಿಡ್ಕೊಂಡು ಭೋ ಅಂಥೇಳಿ ಅಳ್ಳಿಕ್ಕೆ ಶುರು ಮಾಡಿಬಿಟ್ರು. ಇದನ್ನು ನೋಡಿ ಪಂಡರಿನಾಥ್ ಕೊಲ್ಹಾಪುರಿ ಒಂದು ಕ್ಷಣ ಗಾಬರಿ ಆದರು. ಎಂಥ ಅಳು ಅಂತೀರಿ ಅದು. ಪಂಡರಿನಾಥ್ ಕೊಲ್ಹಾಪುರಿ ಆ ಅಳುವನ್ನು ನೋಡಿ ದಿಗ್ಭ್ರಾಂತರಾದರು. ಕುಮಾರ ಗಂಧರ್ವರು ಅಳುವುದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಪಂಡರಿನಾಥ್ ಕೊಲ್ಹಾಪುರಿ ಅವರಿಗೆ. ಆದರೆ ಕುಮಾರ ಗಂಧರ್ವರ ಅಳು ಮುಂದುವರೆದಂತೆಲ್ಲ ನಿಧಾನವಾಗಿ ಪಂಡರಿನಾಥ್ ಕೊಲ್ಹಾಪುರಿ ಅವರ ಮುಖದ ಮೇಲೆ ಒಂದು ಮಂದಸ್ಮಿತ ಕಾಣಿಸ್ಕೊಳ್ತು. ಯಾಕಂತಂದರೆ ಕುಮಾರ ಗಂಧರ್ವರು ಅಳದೇ ಇರುವುದರಿಂದ, ದುಃಖವನ್ನು ಒಳಗೆ ಹಿಡಿದಿಟ್ಟುಕೊಳ್ಳುವುದರಿಂದ ಅವರ ಮನಸ್ಸಿನ ಮೇಲೆ ಮತ್ತು ಅವರ ಆರೋಗ್ಯದ ಮೇಲೆ
ಆಗಬಹುದಾಗಿದ್ದಂಥ ಒಂದು ದುಷ್ಪರಿಣಾಮ ಈ ಅಳುವಿನ ಮೂಲಕ ಹೊರಟು ಹೋಗ್ಯದ ಅನ್ನುವಂಥ ಅರಿವು ಕೊಲ್ಹಾಪುರಿಯವರಿಗೆ ಬಂತು. ಹೀಗಾಗಿ ಎಂಥ ವಿಚಿತ್ರ ನೋಡ್ರಿ, ಆ ಕಡೆ ಕುಮಾರ ಗಂಧರ್ವರು ಭಾನುಮತಿ ಕಂಸರನ್ನು ನೆನೆದು ಅಳ್ತಾ ಇದ್ದರೆ ಆ ದುಃಖದೊಳಗೂ ಮುಗುಳ್ನಗೆಯನ್ನು ನಗುವಂಥ, ಸಮಾಧಾನದ ನಗೆಯನ್ನು ನಗುವಂಥ ವಿಚಿತ್ರ ಪ್ರಸಂಗದೊಳಗೆ ಪಂಡರೀನಾಥ್ ಕೊಲ್ಹಾಪುರಿ ಅವರಿದ್ದರು. ಮುಂದೆ ಕುಮಾರ ಗಂಧರ್ವರು ತಮ್ಮ ಒಳಗಿನ ದುಃಖ ಎಲ್ಲ ಅಳುವಿನ ರೂಪದೊಳಗೆ ಕರಿಗೆ ಹೋದ ಮೇಲೆ ತಮ್ಮನ್ನು ತಾವು ಸಾವರಿಸಿಕೊಂಡ್ರು. ಪಂಡರೀನಾಥ್ ಕೊಲ್ಹಾಪುರಿ ಅವರಿಗೆ ಸಮಾಧಾನ ಮಾಡಿದರು. ಮುಂಬೈದ ರೈಲು ಬಂತು. ಇಬ್ಬರು ರೈಲನ್ನು ಹತ್ತಿ ಮುಂಬೈ ಕಡೆಗೆ ಪ್ರಯಾಣ ಮಾಡಿದರು. ಮುಂದೆ ಮುಂಬೈದೊಳಗೆ ಅವರ ಅನೇಕ ಕಾರ್ಯಕ್ರಮಗಳು ನಿಗದಿಯಾಗಿದ್ದು, ಆ ಕಾರ್ಯಕ್ರಮಗಳಲ್ಲಿ ಹಾಡತಕ್ಕಂಥ ಶಕ್ತಿ, ಉತ್ಸಾಹ ಕುಮಾರ ಗಂಧರ್ವರಿಗೆ ಇತ್ತ. ಮತ್ತು ಅವರು ಕುಮಾರ ಗಂಧರ್ವರು ಆ ಕಾರ್ಯಕ್ರಮಗಳಲ್ಲಿ ಹೆಂಗೆ ಹಾಡಿದರು, ಇವೆಲ್ಲ ಪ್ರಶ್ನೆ ನಿಮ್ಮನ್ನು ಕಾಡ್ತಿರ್ಬೇಕಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯೊಳಗೆ ಹೇಳ್ತೇನಂತೆ. ಅಲ್ಲಿವರೆಗೆ ನಮಸ್ಕಾರ. ಹಾಂ, ಒಂದು ನಿಮಿಷ, ನೀವೆಲ್ಲ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ, ಲೈಕ್ ಬಟನ್ ಒತ್ತೋದನ್ನು ಮರಿಬೇಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನೊಳಗೆ ಹಾಕೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣಂತೆ. ನಮಸ್ಕಾರ.